ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಆ್ಯಸ್ ಯೂಶುವಲ್ ರೂಟೀನ್ ಸ್ಟಾರ್ಟ್ ನೋಡ್ರಿ. ಎಲ್ಲೇ ಊರಿಗೆ ಹೋದ್ರು ಒಂದು ದಿವಸ ಎಂಜಾಯ್ಮೆಂಟ್, ನೆಕ್ಸ್ಟ್ ಡೇ ಆ್ಯಸ್ ಇಟ್ ಈಸ್ ರೂಟೀನಿಗೆ ಬಂದುಬಿಡೋದು. ಈಗ ಟೈಮ್ ಎಷ್ಟಾಗಿದೆ ಅಂತೀರೇನ್ರಿ? ಇವತ್ತು ಸ್ವಲ್ಪ ಜಲ್ದಿನೇ ಎದ್ದಿದ್ದೆ, ಹೀಗಾಗಿ ಈಗ ಟೈಮು 4:45 ಆಗಿದ್ರಿ. 5 ಗಂಟೆಗೆ 15 ನಿಮಿಷ ಕಡಿಮೆ ಅದ. ಡೈಲಿ ರಂಗೋಲಿ 5, 5:10, 5:15 ಆಗಿರ್ತಿತ್ತು. ಇವತ್ತೊಂದು 15-20 ನಿಮಿಷ ಲಘು. ಮತ್ತು ರಂಗೋಲಿಯನ್ನು ಹಾಕ್ಕೋತ ಒಂಚೂರು ಹಂಗೆ ಮುಂಜಾನೆ ಮಾತು ಹೇಳ್ತಾ ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ್ರಿ. ಬೆಂಕಿ ಚಿನ್ನವನ್ನು ಪರೀಕ್ಷಿಸುವಂತೆ ಸಂಕಟಗಳು ಧೈರ್ಯಶಾಲಿಯನ್ನು ಪರೀಕ್ಷೆ ಮಾಡುತ್ತದೆ. ಬೆಂಕಿ ಚಿನ್ನವನ್ನು ಪರೀಕ್ಷಿಸುವಂತೆ ಸಂಕಟಗಳು ಧೈರ್ಯಶಾಲಿಯನ್ನು ಪರೀಕ್ಷೆ ಮಾಡುತ್ತದೆ. ಬೆಂಕಿಯಲ್ಲಿ ಬೆಂದಷ್ಟು ಚಿನ್ನ ಹೊಳೆಯುವ ಹಾಗೆ ಸಂಕಟಗಳನ್ನು ಅನುಭವಿಸಿದಷ್ಟು ಮನುಷ್ಯ ಜ್ಞಾನಿಯಾಗುತ್ತಾನೆ. ಎಷ್ಟು ಚಂದ ಅದ ನೋಡ್ರಿ. ಯಾಕಂದ್ರೆ ಇದಕ್ಕೆ ನಾವೆಲ್ಲ ಏನು ಹೇಳ್ತೀವಿ, ಇನ್ನೊಂದು ನಮ್ಮ ರುಟೀನ್ ಒಳಗಂತಂದ್ರೆ ಡೈಲಿ ಅನುಭವ ಎಲ್ಲಿ ಇರ್ತದೋ ಅಲ್ಲಿ ಅಮೃತ ಇರ್ತದ ಅಂತ ಹೇಳ್ತೀವಿ. ಅನುಭವ ಆಗ್ಬೇಕಂದ್ರೆ ಎಷ್ಟು ಎಷ್ಟು ವಯಸ್ಸು ಹಾಕೋತ ಹೋಗ್ತದೆ ಅಷ್ಟು ಅನುಭವಗಳು ಹಾಕೋತ ಹೋಗ್ತಾವ. ಅದಕ್ಕೆ ಈಗಿನ ಮಕ್ಕಳಿಗೆ ನಾವು ಇದನ್ನೇ ಹೇಳ್ಬೇಕ್ರಿ. ನಾವು ಆದಷ್ಟು ಮಕ್ಕಳಿಗೆ ಇದನ್ನೇ ಕಲಿಸಿ ಕೊಡೋದು. ಮಕ್ಕಳು ಓದು ಬರಹ ಸ್ಕೂಲ್ ನೋಡ್ಕೋತಿರ್ತದ, ಅದನ್ನು ಕೂಡ ಹೇಳೋದು. ಅದ್ರ ಜೊತೆಗೆ ಇಂಥ ಜ್ಞಾನವನ್ನು ಜಾಸ್ತಿ ಮಕ್ಕಳಿಗೆ ಹೇಳ್ಬೇಕ್ರಿ. ಯಾಕಂದ್ರೆ ನಾವು ನಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರೆ ಮಕ್ಕಳಿಗೆ ಹಿಂಗೂ ಇರ್ತದೇನೋ ಅಂತ ಆಗ್ತದೆ. ಯಾಕಂದ್ರೆ ಅವ್ರ ಲೈಫ್ ಒಳಗೆ ಬೇರೆ ಬೇರೆ ಟೈಪ್ ಎಕ್ಸ್ಪೀರಿಯನ್ಸ್ ಆಗ್ತಿರ್ತಾವೆ. ಮತ್ತು ಇವನು ಕೂಡ ಆ್ಯಡ್ ಆಗಿ ನಾವು ಹೇಳೋದ್ರಿಂದ ಮಕ್ಕಳು ಹೆಚ್ಚು ಜನರಲ್ ನಾಲೆಜ್ ಜಾಸ್ತಿ ಬರ್ತದ್ರಿ. ನಾವು ಒಂದು ಏನು ಅನುಭವ ಆಗ್ತದೋ ಮಕ್ಕಳ ಜೊತೆ ಶೇರ್ ಮಾಡ್ಕೋಬೇಕು. ಅಂದ್ರೆ ಯಾವುದೋ ಒಂದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಮಕ್ಕಳು ಅದರಿಂದ ಈ ಥರ ಜನರು ಜಗತ್ನಾಗ ಇದ್ದಾರ ಅನ್ನೋದು ಗುರ್ತಾಗ್ತದೆ. ಎಲ್ಲನೇ ಒಟ್ಟು ಹೀಗಾಗಿ ಮಕ್ಕಳು ಕೂಡ ತಾವು ಏನಾಗ್ತದೆ ಸ್ಕೂಲ್ನಾಗ ನಮ್ಮ ಮನೆಗೆ ಬಂದ ತಕ್ಷಣನೇ ಶೇರ್ ಮಾಡ್ಕೊಳ್ಳೋದು. ಅದನ್ನು ಮೊದಲಿನಿಂದೇ ರೂಢಿ ಇಡ್ರಿ. ಕೆಲವು ಮಕ್ಕಳಿಗೆ ಹೇಳಲಿಕ್ಕೆ ರೂಢಿ ಇರಂಗಿಲ್ಲ. ಇಲ್ಲ ಅಂದರೂ ಕೂಡ ನೀವೇ ಕೆದರಿ ಕೇಳಬೇಕು. ಫಸ್ಟ್ ಪೀರಿಯಡ್ ಏನಾಯಿತು, ಆಮೇಲೆ ಸೆಕೆಂಡ್ ಪೀರಿಯಡ್ ನಡೀತೋ ಇಲ್ಲೋ, ಥರ್ಡ್ ಪೀರಿಯಡ್ ಏನಾಯಿತು, ಏನು ಹೇಳಿದರು. ಇದರಿಂದ ಮಕ್ಕಳು ಅಭ್ಯಾಸದ್ದು ರಿವಿಷನ್ ಆಗ್ತದೆ ರೀ ಮಕ್ಕಳಿಗೆ. ನಾವು ಕೇಳುವುದರಿಂದ ಸ್ಕೂಲಲ್ಲಿ ಏನಾಯಿತು ವಿಷಯ ಗೊತ್ತಾಗದೆ, ವಿಷಯ ಒಂದೇ ಅಲ್ರಿ, ಅದರ ಜೊತೆಗೆ ಯಾವ ಸಬ್ಜೆಕ್ಟು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಹೇಳಿದ್ರು ಚಾಪ್ಟ್ರು ಅದನ್ನು ಕೂಡ ಮಕ್ಕಳು ರಿಮೈಂಡ್ ಮಾಡಿಕೊಂಡು ಹೇಳ್ತಾರೆ ನಮ್ಗೆ. ಅಂದ್ರೆ ನಮಗೆ ಗೊತ್ತಿರ್ಲಾರ್ದೆ ಮಕ್ಕಳು ರಿವಿಷನ್ ನಮ್ಮ ಮುಂದೆ ಮಾಡಿಬಿಡ್ತಾವ. ಅದಕ್ಕೆ ಆದಷ್ಟು ಸ್ಕೂಲಿಂದ ಬಂದ ತಕ್ಷಣ ಇವತ್ತೇನಾಯ್ತು ಸ್ಕೂಲ್ನಾಗ, ಲಾಸ್ಟ್ ಪೀರಿಯಡ್ ಏನಾಯಿತು, ಟಿಫಿನ್ ನಿಮ್ಮ ಫ್ರೆಂಡ್ಸ್ ಏನು ತೊಗೊಂಡು ಬಂದಿದ್ರು, ಹಿಂಗೆ ವಿಷಯಗಳನ್ನು ಆದಷ್ಟು ಮಕ್ಕಳಿಗೆ ಒಂಚೂರು ಟೈಮ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ರಂಗೋಲಿ ಅಂತೂ ನಿಮಗೆ ಇಷ್ಟ ಆಗೇ ಬಿಟ್ಟಿರ್ತದೆ, ಹೇಳ್ತೀರಿ. ಯಾವಾಗೂ ಆಲ್ ಟೈಮ್ ಫೇವ್ರೇಟ್ ಅಂತಂದಂಗೆ ನೀವು ಆಲ್ ಟೈಮ್ ಗುಡ್ ಮೆಸೇಜೇ ಹಾಕ್ತೀರಿ. ಅದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈಗ ನೋಡ್ರಿ, ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡೋಣ್ರಿ. ಬರ್ಷನ್ ಮುಂದೆ ರಂಗೋಲಿ ಹಾಕೋದಕ್ಕಿಂತ ಮುಂಚೆ ಒಂದು ಬೋಗುಣಿಗೆ ತೊಗರಿಬೇಳೆ, ಒಂದು ಬಟ್ಲು ಮತ್ತು ಇನ್ನೊಂದು ಸ್ವಲ್ಪ ಅರ್ಧ ಬಟ್ಲು ಹೆಸರು ಕಾಳು ಹಾಕಿ ರೆಡಿ ಇಟ್ಕೊಂಡೆ. ಈಗ ರಂಗೋಲಿ ಹಾಕಿ ಅಡುಗೆ ಸ್ಟಾರ್ಟ್ ಮಾಡಿಬಿಡೋದು. ಯಾಕಂದ್ರೆ ನಮ್ಗೆ ಮುಂಜಾನೆ ಹೋಗೋದಿರ್ತದಲ್ರಿ, ಹೀಗಾಗಿ ಲಘುನೇ ಮಾಡ್ಕೊಂಡು ಬಿಡೋದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫಾಸ್ಟ್ ಮಾಡೋದಿರ್ತದೆ. ಟೈಮ್ ಒಂಚೂರು ವೇಸ್ಟ್ ಮಾಡೋ ಹಂಗಿರಂಗಿಲ್ಲ. ಮತ್ತು ಮೊನ್ನೆಯೊಬ್ಬರು ಒಂದು ಕೇಳಿದ್ರಿ, ನಿಮ್ದು ಈಗ ರಜೆ ಇಲ್ಲೇನು ಅಂಥೇಳಿ. ನಮ್ಗೆ ಈಗ ಅಡ್ಮಿಷನ್ ಬರ್ತಿರ್ತಾವೆ, ಹೀಗಾಗಿ ರಜೆ ಇರಂಗಿಲ್ಲ ರೀ. ಆದರೆ ಏನು ಡೈಲಿಗಿಂತ ಒಂದು ಹಾಫ್ ಆನ್ ಅವರ್ ಅರ್ಲಿ ಬರ್ತೀನಿ ಅಷ್ಟೇ. ಆದರೆ ಸ್ಕೂಲ್ ಟೈಮಿಂಗ್ ಮಾತ್ರ ಆ್ಯಸ್ ಇಟ್ ಈಸ್ ಇರ್ತದೆ ರೀ. ಈಗೇನದ ತೊಗರಿಬೇಳೆ ತೊಳೆದು ಕುದಿಲಿಕ್ಕಿಟ್ಟೆ. ಮತ್ತು ಇನ್ನೊಂದು ಕಡೆ ಹೆಸರು ಕಾಳು ಸ್ವಲ್ಪ ಬಿಸಿ ಮಾಡಿಕೊಂಡು ನೀರು ಹಾಕಿ ತೆಗೆದು ಹೆಸರು ಕಾಳು ಕುದಿಲಿಕ್ಕಿಡ್ತೀನಿ. ಅಂದ್ರೆ ಯಾವ ಪಲ್ಯ ಮಾಡ್ಲಿಕ್ಕತ್ತೀನಿ ಗೆಸ್ ಮಾಡೇ ಬಿಟ್ಟಿರ್ತೀರಿ. ಆದರೆ ತೊಗರಿಬೇಳೆ ಇಟ್ಟಿದ್ರಿಂದ ಮುದ್ದೆ ಪಲ್ಯ ಅಂಥೇಳಿ ಗೊತ್ತೇ ಆಗಿಬಿಟ್ಟಿರ್ತದ. ಈಗ ಮುದ್ದೆ ಪಲ್ಯ ರೀ, ತೊಗರಿಬೇಳೆ ಮುದ್ದೆ ಪಲ್ಯಕ್ಕೆ ಇಟ್ಟೀನಿ. ಮತ್ತು ಹೆಸರು ಕಾಳು ಏನದಲ್ಲ
ಸಬ್ಬಸ್ಗಿ ಪಲ್ಯಕ್ಕೆ ಇಟ್ಟೀನಿ. ಸಬ್ಬಸ್ಗಿ ಪಲ್ಯದೊಳಗೆ ಹೆಸರು ಕಾಳು ಹಾಕಿ ಮಾಡಿದ್ರೆ ಅದು ಟೇಸ್ಟ ಬೇರೆ ನೋಡ್ರಿ. ಅಂದ್ರೆ ಸಬ್ಬಸ್ಗಿ ಭಾಳ ಒಂಥರ ಸ್ಮೆಲ್ ಬರ್ತಿರ್ತದಲ್ಲ, ಅದಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗ್ತಿರಂಗಿಲ್ಲ. ಈ ಹೆಸರು ಕಾಳು ಹಾಕಿ ಸಬ್ಬಸ್ಗಿ ಆ್ಯಡ್ ಮಾಡಿದ್ರೆ ಯಾವುದೇ ಸ್ಮೆಲ್ ಬರಂಗಿಲ್ಲ, ಮಸ್ತ್ ಟೇಸ್ಟ್ ಆಗ್ತದ್ರಿ. ಅದ್ರ ಸಲುವಾಗಿ ಹೆಚ್ಚಾಗಿ ಹೆಸರು ಕಾಳು ಹಾಕಿ ಮಾಡೋದು. ಇಲ್ಲ ಅಂದ್ರೆ ತೊಗರಿಬೇಳೆ ಕಡ್ಲಿಬೇಳೆ ನೆನೆ ಹಾಕಿಟ್ಟು ಹಾಕಿ ಮಾಡಿದ್ರು ಚಲೋ ಆಗ್ತದೆ. ಈ ಹೆಸರು ಕಾಳು ಮತ್ತು ತೊಗರಿಬೇಳೆಗೆ 1 ಸ್ಪೂನ್ ಎಣ್ಣೆ 1 ಸ್ಪೂನು ಅರಿಶಿನ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಅವು ಎರಡೂ ಕುದಿಯೋವರೆಗೂ ಪಲ್ಯ ಹೆಚ್ಚಿಟ್ಕೊಂಡು ಬಿಡ್ತೀನಿ ನೋಡ್ರಿ. ಯಾಕಂದ್ರೆ 1 ನಿಮಿಷನೂ ವೇಸ್ಟ್ ಮಾಡೋ ಹಂಗಿಲ್ಲ. ಫಾಸ್ಟ್ ಮುಂಜಾನೆ ಟೈಮ್ ನಿಮಗೆಲ್ಲ ಗೊತ್ತೇ ಇದಲ್ಲ. ಮತ್ತು ನಿನ್ನೆ ಹಾಗೆ ಒಂದು ಕ್ವಶನ್ ಕೇಳಿದ್ರಿ, ನಿಮ್ಮ ಸ್ಕೂಲ್ ಸೂಟಿ ಇಲ್ಲೇನು ಅಂಥೇಳಿ. ನಮ್ಗೆ ರಜಾ ಇರಂಗಿಲ್ಲ ಈಗ, ಯಾಕಂದ್ರೆ ನಮ್ಮಲ್ಲಿ ಅಡ್ಮಿಷನ್ ಬರ್ತಿರ್ತಾವೆ. ಹೀಗಾಗಿ ನಾವು ರಜಾ ತೊಗೊಳಂಗಿಲ್ಲ. ಹಿಂಗೆ ಎಲ್ಲರೂ ಲಗ್ನಕ್ಕೆ ಹೋಗ್ಬೇಕಾದ್ರೆ ಮೊನ್ನೆ ರೆಸಾರ್ಟ್ ಆಲ್ಮೋಸ್ಟ್ ಸಂಡೇನೇ ಪ್ಲ್ಯಾನಿಂಗ್ ಇರ್ತದೆ ನಮ್ದು. ಎಲ್ಲೇ ಹೋದರೂ ಕೂಡ ಉಳಿದ ದಿವ್ಸನಾಗ ಭಾಳೇ ಅರ್ಜೆಂಟ್ ಅದ, ಲಗ್ನ ಈ ಮುಂಜಾನೆಗೆ ಹೋಗಬೇಕು ಅಂತಂದ್ರೆ ರಜಾ ಹಾಕಿರ್ತೀವಿ ಅಷ್ಟೇ. ಇಲ್ಲಾಂದ್ರೆ ಇಲ್ರಿ, ಸ್ಕೂಲ್ ಅದ ನಮ್ಮದು, ಮಕ್ಳು ಇರಂಗಿಲ್ಲ ಅಷ್ಟೆ. ಈಗ ನೋಡ್ರಿ ಪಾಲಕ್ ಮತ್ತು ಸಬ್ಬಸಿಗೆ ಮೆಂತ್ಯ ಪಲ್ಯ ಹೆಚ್ಚಿಟ್ಕೊಳಗಿತೀನಿ. ಮತ್ತು ಪಾಲಕ್ ಅಂತೂ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ರೆ, ಇದು ಒಂದು ಹೊಟ್ಟೆ ನೋವನ್ರಿ, ಕಣ್ಣಿಗನ್ರಿ, ಸ್ಕಿನ್ನಿಗನ್ರಿ, ಕೂದಲಿಗನ್ರಿ, ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು. ಅದಕ್ಕೆ ಪಾಲಕ್ ಹೆಚ್ಚಾಗಿ ಐರನ್ ಕಂಟೆಂಟ್ ಇರ್ತದೆ. ಎಲ್ಲ ಭಾಳ ಚಲೋ ರೀ ಇದು. ಆದಷ್ಟು ಪಾಲಕ್ ಪಲ್ಯ ಏನದಲ್ಲ, ಒಂದು ಪಾಲಕ್ ಪಲ್ಯ, ಪಾಲಕ್ ರೈಸ್, ಪಾಲಕ್ ಹಾಕಿ ಜಾಸ್ತಿ ಏನಾದರೂ ಮಾಡಿರಿ. ವಾರದೊಳಗೆ ಒಂದು 3-4 ದಿವಸ ಪಾಲಕ್ ಪಲ್ಯ ಯೂಸ್ ಮಾಡೋದು ಮರಿಬೇಡ್ರಿ. ಈಗೇನದ ಮೆಂತ್ಯ ಪಲ್ಯ ಮತ್ತು ಪಾಲಕ್ ಎರಡೂ ಒಂದ್ರಾಗೆ ಹೆಚ್ಚಿಟ್ಕೊಂಡೆ, ಎರಡೂ ಕೂಡಿಸಿ ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಸ್ವಲ್ಪ ಡಿಫ್ರೆಂಟ್ ಟೈಪು. ಮತ್ತು ಹೆಸರು ಕಾಳಿಗೆ ಏನದಲ್ಲ, ಸಬ್ಬಸಿಗೆ 1-2 ಸೂಡು ಸಬ್ಬಸಿಗೆ ಇದ್ದು ಆರಿಸಿ ತೊಳೆದು ಇಟ್ಕೊಂಡಿದ್ದೆ. ಅವನ್ನ ಹೆಚ್ಚಿ ಈಗ ಒಗ್ಗರಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಎರಡೂ ಪಲ್ಯ ಅಟ್ ಎ ಟೈಮ್ ಇಳಿತಾವೆ. ಸಬ್ಬಸಿಗೆ ಏನದಲ್ಲ, ಅದರೊಳಗೆ ಹೆಸರು ಕಾಳು ಹಾಕಿದ್ರು ಟೇಸ್ಟ್ ಆಗ್ತದೆ, ತೊಗರಿಬೇಳೆ ಹಾಕಿದ್ರು ಟೇಸ್ಟ್ ಆಗ್ತದೆ. ಈಗೇನದ ಹೆಸರು ಕಾಳು ಬೆಂದಾವ, ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಮತ್ತು ಹೆಸರು ಕಾಳಿಗೆ ಖಾರ ಪುಡಿ, ನೀವು ಮಸಾಲೆ ಪುಡಿ ಏನು ಹಾಕ್ತೀರೋ ಹಾಕ್ಬೋದು. ನಾನು ಒಂದು 2-3 ಮೆಣಸಿನ್ಕಾಯಿ ತೊಗೊಂಡು ಪೇಸ್ಟ್ ಮಾಡಿ, ಅದರೊಳಗೆ ನೀವು ಬೆಳ್ಳುಳ್ಳಿ ಯೂಸ್ ಮಾಡಿದ್ರು ನಡೀತದೆ. ಬಟ್ ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಮೆಣಸಿನ್ಕಾಯಿ ಒಂದು 3-4 ಮೆಣಸಿನ್ಕಾಯಿ ತೊಗೊಂಡು ಪೇಸ್ಟ್ ಮಾಡಿ ಒಗ್ಗರಣೆ ಒಳಗೆ ಹಾಕ್ತೀನಿ ರೀ. 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಮತ್ತು ಇದು ಪೇಸ್ಟ್ ಮಾಡ್ಕೊಂಡು ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಒಳಗೆ ಹಾಕಿ, ಸಬ್ಬಸಿಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಬ್ಬಸಿಗೆನೂ ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ತಾಳಿಸ್ಕೊತೀನಿ. ಅದರೊಳಗೆ ಕುದಿಸಿ ಇಟ್ಕೊಂಡ ಹೆಸರು ಕಾಳು ಆ್ಯಡ್ ಮಾಡಿಬಿಡ್ತೀನಿ. ಹೆಸರು ಕಾಳು ಪಲ್ಯ ಖರೆ ಅಂದ್ರೆ ಭಕ್ರಿಗೂ ಬರ್ತದೆ, ಚಪಾತಿಗೂ ಬರ್ತದೆ, ಮತ್ತು ಅನ್ನಕ್ಕೆ ಹಚ್ಕೊಂಡು ತಿಂದರೂ ಅಷ್ಟು ಟೇಸ್ಟ್ ಆಗ್ತದೆ. ಹೆಸರು ಕಾಳೊಳಗೆ ನಾವು ಹಂಗೆ ಬರೀ ಹೆಸರು ಕಾಳು ಪಲ್ಯ ಮಾಡಿದ್ರು ನಡೀತದೆ, ಸಬ್ಬಸಿಗೆ ಆ್ಯಡ್ ಮಾಡಿದ್ರು ನಡೀತದೆ. ಮತ್ತು ಸಬ್ಬಸಿಗೆ ಪಲ್ಯ ಒಳಗೆ ಹೆಸರು ಕಾಳು ಆ್ಯಡ್ ಮಾಡಿದ್ರು ಟೇಸ್ಟ್ ಆಗ್ತದೆ. ಇಲ್ಲ ತೊಗರಿಬೇಳೆ ಕಡ್ಲಿಬೇಳೆ ನೆನೆ ಇಟ್ಟು ಹಾಕಿ ಮಾಡಿದ್ರು ಟೇಸ್ಟ್ ಆಗ್ತದೆ. ಬರೀ ಸಬ್ಬಸಿಗೆ ಮಾಡಿದ್ರೆ ಏನಾಗ್ಬಿಡ್ತದೆ, ಸ್ವಲ್ಪ ಆಗ್ಬಿಡ್ತದೆ ರೀ. ಯಾಕಂದ್ರೆ ಮೊದಲೇ ಎಣ್ಣೆ ಒಳಗೆ ತಾಳ್ಸಿರ್ತೀವಿ, ಅದೇನದ ಪ್ರಮಾಣ ಕರಿಗೆ ಸ್ವಲ್ಪ ಆಗಿಬಿಡ್ತದೆ. ಅದರ ಸಲುವಾಗಿ ಇದರೊಳಗೆ ಏನರ ಒಂದು ಕಾಳು ಆ್ಯಡ್ ಮಾಡೋದು ನೋಡ್ರಿ. ಮತ್ತು ಇದ್ರೊಳಗೆ ಆಲ್ರೆಡಿ ನಾನು ಒಂದು 2-3 ಮೆಣಸಿನ್ಕಾಯಿ, 4 ಸಣ್ಣ ಇದ್ದು ರೀ ಅವು ಹಸಿ ಮೆಣಸಿನ್ಕಾಯಿ, ಅವನ್ನ ಪೇಸ್ಟ್ ಹಾಕೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಕುದಿಸಿ ಇಳಿಸ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಸಬ್ಬಸಿಗೆ ಹೆಸರು ಕಾಳು ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಇದರೊಳಗೆ ಏನದ, ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಬೋದು. ಯಾಕಂದ್ರೆ ಕಟಿ ಭಕ್ರಿಗಂತೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆ್ಯಡ್ ಮಾಡಿ ತಿಂದ್ರೆ ಅಷ್ಟು ರುಚಿ ಆಗ್ತದೆ. ಇಲ್ಲ ಅಂದ್ರೆ ನಾವು ಹಿಂಗೆ ನಾ ಮಾಡೀನಲ್ಲ, ಹಿಂಗೆ ಮಾಡಿದ್ರು ನಡೀತದೆ. ಇದರೊಳಗೆ ನಾನು ಏನು ಹಾಕಿದೆ ಗೊತ್ತಾಯ್ತಲ್ರಿ, ಸ್ವಲ್ಪ ಬೆಲ್ಲ ಹಾಕ್ಬೇಕ್ರೆ, ಒಂಚೂರು ಬೆಲ್ಲದ ಹರಳು ಸ್ವಲ್ಪ. ಯಾಕೆ ಬೆಲ್ಲ ಹಾಕೋದು ಅಂದ್ರೆ ಸ್ವೀಟ್ ಆಗಲಿ ಅಂತ ಅಲ್ಲ, ಪಿತ್ತ ಆಗಬಾರ್ದು. ಏನೇ ತಿಂದರೂ ಕೂಡ ಪಿತ್ತ ಪ್ರಕೃತಿ ಈಗ ಭಾಳ ತ್ರಾಸ ಆಗ್ತದಲ್ರಿ ಮನುಷ್ಯಾಗ, ಮತ್ತು ಬಿಸಿಲಿಗೂ ಪಿತ್ತ ಆಗ್ತಿರ್ತದೆ. ಸ್ವಲ್ಪ ಬೆಲ್ಲ ಹಾಕಿದ್ರೆ ನಾವು ಏನೇ ತಿಂದರೂ ಪಿತ್ತ ಆಗಂಗಿಲ್ಲ. ಅದರ ಸಲುವಾಗಿ ಯಾವುದೇ ಅಡುಗೆಗೂ ಸ್ವಲ್ಪ ಬೆಲ್ಲ ಹಾಕೋದು ನೋಡ್ರಿ. ಈಗ ಮಸ್ತ್ ಟೇಸ್ಟಿಯಾದ
ಸಬ್ಬಸಿಗೆ ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಇನ್ನೇನದ ಪಾಲಕ್ ಮೆಂತೆ ಮುದ್ದೆ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಟೈಪು. ಈಗ ಆಲ್ರೆಡಿ ನಾನು ಒಂದು 2-3 ಟೈಪು ಮುದ್ದೆ ಪಲ್ಯ ಮಾಡೋದನ್ನು ತೋರಿಸಿಕೊಟ್ಟೀನಿ. ಇವತ್ತು ಸ್ವಲ್ಪ ಪಾತಾಳ ಬಜ್ಜಿ ಏನ್ರಿ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ನೋಡಿರಿ ನೀವು. ಇದ್ರೊಳಗೆ ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಅದಕ್ಕೇನದ ಒಣ ಮೆಣಸಿನ್ಕಾಯಿ ಮೊದ್ಲೇಕ ಒಗ್ಗರಣೆ ಏನು ಹಾಕಿರ್ತೀನಲ್ಲ ಅವನ್ನ ಚೆಂದಾಗಿ. ಮತ್ತು ನಿನ್ನೆ ವೈಷ್ಣವಿಯವರು ಒಂದು ಕ್ವಶನ್ ಕೇಳಿದ್ರು, ಈ ಒಣ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಏನದಲ್ಲ ನೀವು ಹೆಂಗೆ ಸ್ಟೋರ್ ಮಾಡಿಡ್ತೀರಿ ಕೆಡ್ಲಾರ್ದಂಗೆ ಅಂತ. ನಾನು ಈ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಇಟ್ಟಿರ್ತೀನಿ ನೋಡ್ರಿ. ಬೇಕಾದಾಗ ತಕ್ಕೊಳ್ಳೋದು ಮತ್ತು ಕಟ್ಟಿ ಇಟ್ಬಿಡೋದು. ಒಂದು ಅರ್ಧ ಕೆಜಿ 1 ಕೆಜಿ ಅಷ್ಟು ತೊಗೊಂಡು ಬಂದಿರ್ತೀವಿ. ಅವು ಖಾಲಿ ಆದಮೇಲೆ ಮತ್ತೆ ತರ್ತೀವಿ ಪ್ಲಾಸ್ಟಿಕ್ ಕವರ್ನಾಗೆ. ಅದೇ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಟ್ರೆ ಕೆಟ್ಟು ಹೋಗ್ತಾವ್ರಿ. ನೀವು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿಡ್ರಿ ಚಲೋ ಇರ್ತಾವೆ ನೋಡ್ರಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಕರೆದು ತಗೊಂಡ್ಬಿಟ್ಟೆ. ಅದೇ ಎಣ್ಣೆ ಒಳಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಪಾಲಕ್ ಮತ್ತು ಮೆಂತೆ ಕಟ್ ಮಾಡಿ ಇಟ್ಕೊಂಡು ಮೆಂತೆ ಮತ್ತು ಪಾಲಕ್ ಆ್ಯಡ್ ಮಾಡಿಬಿಡ್ತೀನಿ. ಅದನ್ನು ಕೂಡ ಚೆಂದಾಗಿ ಒಂದು 2 ನಿಮಿಷ ತಾಳಿಸ್ಕೋತೀನಿ. ಅದರೊಳಗೆ ಅರಿಶಿನ ಪುಡಿ ಹಾಕ್ತೀನಿ ರೀ. ಒಗ್ಗರಣೆ ಒಳಗೆ ಅರಿಶಿನ ಪುಡಿ ಹಾಕಿದ್ರೂ ನಡೀತದೆ. ಇಲ್ಲ ಅಂದರೆ ಈಗ ನಾ ಹಾಕಿದ್ನಲ್ಲ, ಇದು ಯಾಕೆ ಹಾಕಿದೆ ಅಂತಂದ್ರೆ ಕಲರ್ ಚೆಂದ ಬರ್ತದೆ ರೀ. ಇದು ಮೆಂತೆ ಪಾಲಕದ್ದು ನಾ ಏನು ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿಲ್ಲ, ಕಲರು ಭಾಳ ಚೆಂದ ಬರ್ತದೆ. ಅದ್ರ ಸಲುವಾಗಿ ಅರಿಶಿನ ಪುಡಿ ಮ್ಯಾಲೆ ಹಾಕಿದೆ. ಈಗೇನದ ಎಲ್ಲ ಚೆಂದಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಆದಮೇಲೆ ತಾಳಿಸ್ಕೊಂಡ್ಮೇಲೆ ಅದರೊಳಗೇನದ ತೊಗರಿ ಬೇಳೆ ಆ್ಯಡ್ ಮಾಡೋದು ನೋಡ್ರಿ. ಕುದಿಸಿ ಇಟ್ಕೊಂಡ ತೊಗರಿ ಬೇಳೆ ಆ್ಯಡ್ ಮಾಡಿಬಿಡೋದು. ಇಷ್ಟು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ. ಹೇಳಿದ್ನಲ್ರಿ ನಾನು ಎಲ್ಲದಕ್ಕೂ ಒಂದು ಸ್ವಲ್ಪ ಬೆಲ್ಲ ಯಾಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ಒಬ್ಬೊಬ್ರು ಕೇಳಿರ್ತೀರಿ ಎಲ್ಲದಕ್ಕೂ ಬೆಲ್ಲ ಹಾಕ್ತಿರಲ್ಲ ನೀವು ಅಂಥೇಳಿ. ಭಾಳ ಹಾಕಬಾರ್ದು ರೀ, ಅದು ಟೇಸ್ಟು ಸ್ವೀಟ್ ಆಗಷ್ಟು ಹಾಕಬಾರ್ದು, ಸ್ವಲ್ಪ ಹಾಕೋದು. ಅಗದಿ ಒಂದು ಸಣ್ಣ ಬೆಟ್ಟಡಿಕೆಯಷ್ಟು ಬೆಲ್ಲ ಹಾಕ್ಬೇಕು ನೋಡ್ರಿ. ಈಗ ತೊಗರಿಬೇಳೆ ಕುದಿಸಿ ಇಟ್ಕೊಂಡು ತೊಗರಿಬೇಳೆ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ನೀರು ಬೇಕು ನಮ್ಗೆ. ಅಂದ್ರೆ ಅನ್ನ ಮಾಡಿದ್ವಿ ಅಂತಂದ್ರೆ ಅನ್ನಕ್ಕೆ ಹಾಕೊಳ್ಳಿಕ್ಕೆ ಬರ್ತದೆ. ಸ್ವಲ್ಪ ಏನದ ನೀರು ಹಾಕಿಬಿಡ್ತೀನಿ. ಇದ್ರೊಳಗೆ ಮೆಣಸಿನ್ಕಾಯಿ ಮುರಿದು ಹಾಕೀನಿ. ಮತ್ತು ಯಾವುದೇ ಖಾರ ಪುಡಿ ಏನ್ರಿ ಮಸಾಲೆ ಪುಡಿ ಏನ್ರಿ ಏನೂ ಹಾಕಂಗಿಲ್ಲ ನೋಡ್ರಿ. ಬರೀ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಒಂದು 3-4 ಹಸಿ ಮೆಣಸಿನ್ಕಾಯಿ ಮುರಿದು ಹಾಕೀನಿ ಅಷ್ಟ ನೋಡ್ರಿ. ಮತ್ತೇನು ಹಾಕಂಗಿಲ್ಲ. ಈಗ ಒಂದು 2 ಕುದಿ ಕುದ್ಮೇಲೆ ಇಳಿಸ್ಬಿಡ್ತೀನಿ. ಈ ಕಡೆ ಸೈಡ ಭಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮತ್ತು ಭಕ್ರಿಗೆ ಹೆಸ್ರು ಹಾಕ್ಕೊಳ್ಳಿಕ್ಕೆ ಬೇಕು. ಮತ್ತು ಹಿಟ್ಟು ಹಾಕ್ಸ್ಕೊಂಡು ಬಂದಾಗ ಹೆಸ್ರು ಹಾಕ್ಕೊಳ್ಳಿಲ್ಲ ಅಂದ್ರೆ ನಡೀತದೆ. ಹಿಟ್ಟು ಹಾಕಿಸ್ಕೊಂಡು ಬಂದು ಮಿಲ್ಗೆ ಹಾಕ್ಸ್ಕೊಂಡು ಬಂದು 1 ತಿಂಗಳ ಆದಮೇಲೆ ಅದು ಒಂಚೂರು ಜಿಗಿ ಕಡಿಮೆ ಆಗಿರ್ತದೆ. ಅದಕ್ಕೇನದ ಹೆಸರು ಹಾಕ್ಕೊಳ್ಳೋ ಅವಶ್ಯಕತೆ ಇದ್ದೇ ಇರ್ತದೆ. ಹೆಸರು ಅಂದ್ರೆ ಏನು ಅಂದರೆ ನೀರು, ಕುದಿಸಿದ ನೀರು ಆ್ಯಡ್ ಮಾಡೋದ್ರಿ ಹಿಟ್ಟೊಳಗೆ. ಭಕ್ರಿ ಮಾಡಲಿಕ್ಕೆ ಕುದಿಸಿದ ನೀರು ಆ್ಯಡ್ ಮಾಡೋದು ನೋಡ್ರಿ. ಮುದ್ದೆ ಪಲ್ಯ ರೆಡಿ ಆಯಿತು. ಅದರೊಳಗಂತೂ ಹಸಿ ಮೆಣಸಿನ್ಕಾಯಿ ಹಾಕೀವಿ ಮತ್ತು ಕರೆದು ಇಟ್ಕೊಂಡು ಒಣ ಮೆಣಸಿನ್ಕಾಯಿನೂ ಒಂದು 2-3 ಮುರಿದು ಹಾಕಿದೆ ನೋಡ್ರಿ. 2 ಥರದ ಪಲ್ಯ ರೆಡಿ ಅದು. ಅದರೊಳಗೆ ಒಂದು ಸ್ವಲ್ಪ ಒಂದು 8-10 ಹಸಿ ಶೇಂಗಾ ಆ್ಯಡ್ ಮಾಡಿದೆ. ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಅಂಥೇಳಿ. ಇನ್ನು ಭಕ್ರಿ ಸ್ಟಾರ್ಟ್ ನೋಡ್ರಿ.
ಈಗ ಭಕ್ರಿ ಮಾಡೋದಾಯಿತು. ಮತ್ತು ಭಕ್ರಿ ಮಾಡೋದು ಆದ ತಕ್ಷಣ ಹೊರಗೆ ಯಾವುದೇ ಪ್ರಾಣಿ ಇರಲಿ ರೀ, ಒಂದು ಆಕಳೇ ಜಾಸ್ತಿ ಇರ್ತಾವೆ ರೀ, ಆಕಳಿರಲಿ, ಎತ್ತಿರಲಿ, ಎಮ್ಮೆ ಇರಲಿ, ಯಾವುದು ಪ್ರಾಣಿ ಇರ್ತದೋ ನಾವು ಒಂದು ಭಕ್ರಿ ಡೈಲಿ ಹೇಳಿದ್ನೆಲ್ಲ ನಿಮಗೆ, ಅಲ್ಲಿ ಪ್ರಾಣಿಗಳಿಗೆ ಒಂದು ಭಕ್ರಿ ಫಸ್ಟ್ ಮಾಡಿದ್ದು ಒಂದು ಭಕ್ರಿ ಅವಕ್ಕೆ ಕೊಡ್ತೀವಿ ರೀ. ಹೊರಗೆ ಯಾವ್ದು ಇರ್ತದೆ ಅದು, ಇವತ್ತು ಎಮ್ಮೆ ಇತ್ತು, ನೀರು ಕುಡ್ಲಿಕ್ಕೆ ಬರ್ತಾವ್ರಿ. ಇಲ್ಲಿ ನೀರೇನು ಮುಂಜಾನೆ ಬಿಟ್ಟಿರ್ತೀವಲ್ರಿ, ನೀರು ಕುಡಿಲಿಕ್ಕೆ ಅಂತೇಳಿ ಬಂದಿರ್ತಾವ. ಹೀಗಾಗಿ ಎಮ್ಮಿಗೆ ಹಾಕಿನಿ. ಇವತ್ತು ಆಕಳನೇ ಜಾಸ್ತಿ ಇರ್ತಾವ. ಇದೇ ಪ್ರಾಣಿ ಅಂತಿಲ್ಲ, ಆಕಳು ಶ್ರೇಷ್ಠವಾದದ್ದು. ಆದರೂ ಯಾವುದೇ ಪ್ರಾಣಿ ಇದ್ದರೂ ಕೂಡ ಹಾಕ್ತೀವಿ. ಇಲ್ಲ ಅಂತಂದರೆ ಇವತ್ತು ಬಂದೇ ಇಲ್ಲ ಯಾವುದೂ ಪ್ರಾಣಿ ಇತ್ತಂದ್ರೆ ನಾವು ಪಕ್ಷಿಗಳಿಗೆ ನೀರು ಹಾಕಿರ್ತೀವಲ್ರಿ, ಅಲ್ಲೇನದು ಸಣ್ಣಾಗಿ ಭಕ್ರಿ ಇರಲಿ, ಚಪಾತಿ ಇರಲಿ, ಯಾವನೇ ಇಡ್ಲಿ ಇರಲಿ, ದೋಸೆ ಇರಲಿ ಕಟ್ ಮಾಡಿ ಹಾಕಿಬಿಟ್ಟಿರ್ತೀವಿ. ಅವು ಬಂದು ತಿಂದು ಹೋಗ್ತಾವ್ರಿ. ಅದು ಒಂಥರ ಏನೋ ಖುಷಿ. ನಾವೇ ಅಷ್ಟೇ ತಿನ್ನಬಾರ್ದು, ಪ್ರಾಣಿ ಪಕ್ಷಿಗಳಿಗೆ ಹಂಚಿ ತಿನ್ನಬೇಕು. ಎಲ್ಲರೂ ಆಲ್ಮೋಸ್ಟ್ ಮಾಡ್ತಿರ್ತಾರೆ ಹಂಗೆ. ಅದು ಒಂಥರ ಏನೋ ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ. ಮತ್ತು ನೀರೇನು ಇಟ್ಟಿರ್ತೀವಲ್ರಿ, ನೀರೆಲ್ಲ ಖಾಲಿಯಾಗಿರ್ತಾವೆ ನೋಡ್ರಿ. ಅಲ್ಲೇನದ ಆಕಳ ಒಂದೇ ಅಲ್ಲ, ಎಮ್ಮೆ ಅಲ್ಲ, ಎತ್ತಲ್ಲ, ನಾಯಿ ಎಲ್ಲ ಬಂದು ನೀರು ಕುಡ್ದು ಹೋಗ್ತಾವೆ. ಅದನ್ನು ಕೂಡ ನೋಡಲಿಕ್ಕೆ ಖುಷಿ ಅನ್ನಿಸ್ತದೆ. ಮತ್ತು ನೆಕ್ಸ್ಟ್ ಡೇ ಸ್ವಲ್ಪ ನೀರು ಉಳಿದಿರ್ತಾವ್ರಿ. ಅಲ್ಲಿ ನೀರು ತುಂಬಬೇಕಂದ್ರೆ ಒಂದು 25 ನಿಮಿಷ ಬೇಕ್ರಿ. ಅದನ್ನು ತುಂಬಬೇಕಂದ್ರೆ ಬಹಳ ದೊಡ್ಡದದ ರೀ ಅದು. ಅಷ್ಟು ಮುಂಜಾನೆ ನಮಗೆ ಅದೇ ಟೈಮ್ ಭಾಳ ಹಿಡಿತದೆ. ಆದರೂ ಕೂಡ ನಾವು ನೀರು ಬಿಡಂಗಿಲ್ಲ, ಡೈಲಿ ಅದನ್ನು ತುಂಬ್ತೀವಿ. ಈಗೇನದ ಇವತ್ತು ಭಾಳ ಜಲ್ದಿ ಆಗ್ಯದ್ರಿ ನನ್ನ ಕೆಲಸ. 8 ಗಂಟೆ ಅಂತಂದರೆ ಎಲ್ಲ ಅಡುಗೆ ಎಲ್ಲ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಬರ್ಷನ್ ಕಟ್ಟಿ ಆಗಿಂದಾಗ ಕ್ಲೀನ್ ಆಗ್ಲಿಕ್ಕತ್ತದ ರೀ. ಇಲ್ಲ ಅಂದ್ರೆ 8:30 ಪೌಣೆ 9ಕ್ಕೆ ನಮ್ದು ಅಡುಗೆ ಮುಗೀತು ಅಂತಂದ್ರೆ 8:30 ಅದು ಆಗಿತ್ತಂದ್ರೆ ನಾನು ಇವನ್ನ ಯಾವೂ ತೊಳ್ಕೊತ ಕೂಡಂಗಿಲ್ಲ ರೀ. ಯಾಕಂದ್ರೆ ನಾನು ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕಲ್ಲ. ಹೀಗಾಗಿ ಸ್ಕೂಲಿಂದ ಬಂದ ತಕ್ಷಣ ಇವೆಲ್ಲ ತೊಳೆಯೋದು ಕೆಲಸ ಮಾಡೋದು ಮಾಡ್ತೀನಿ. ಒಂದು ಅರ್ಧ ಗಂಟೆ ಮುಂಚೆ ಮುಗೀತು ಅಂತಂದ್ರೆ ಅವು ಎಷ್ಟು ಭಾಂಡಿ ಇರ್ತಾವೆ, ಇಷ್ಟು ಭಾಂಡಿ ಮತ್ತು ಬರ್ಷನ್ ಕಟ್ಟಿ ಎಲ್ಲ, ಅದೇ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಆಯಿತು ಅಂದ್ರೆ ಹೊಟ್ಟೆ ತುಂಬಿದಷ್ಟು ಖುಷಿಯಾಗಿಬಿಡ್ತದೆ ನೋಡ್ರಿ. ಅದೇನು ಭಾಳ ಹೊತ್ತಿರಂಗಿಲ್ಲ ಬರ್ಷನ್ ಕಟ್ಟಿ ಬರ್ಷನ್ ತೊಳೆಯೋದು. ಆದರೂ ಅದೊಂದು ಏನೋ ಕ್ಲೀನ್ ಇತ್ತು ಅಂತಂದ್ರೆ ಎಲ್ಲ ಕೆಲಸ ಮುಗೀತಪ್ಪ ಅಂಥೇಳಿ, ಕಂಪ್ಲೀಟ್ ವರ್ಕ್ ಅಂತ ಹೇಳಿ ಅಂತೀವಲ್ರಿ, ಹಂಗೆ ನಮಗೆ ಒಮ್ಮೊಮ್ಮೆ ವಾರದಾಗ ಒಂದು 2-3 ಸರಿ ಆದರೂ ನಾ ಹಂಗೆ ಬಿಟ್ಟು ಹೋಗಿರ್ತೀನಿ ರೀ. ಟೈಮ್ ಇತ್ತು ಮಾಡಿರ್ತೀನಿ, ಇಲ್ಲಾಂದ್ರೆ ಬಂದ ತಕ್ಷಣ ಮತ್ತೆ ಮಾಡ್ಕೋತ ಕೂಡಬೇಕು, ಮತ್ತೇನಾದರೂ ಮಾಡೋದಿರ್ತದೆ. ತೋರಿಸಿರ್ತೀನಿ ನಿಮಗೂ ಕೂಡ, ನೋಡಿರ್ತೀರಿ ನೀವು. ಕೆಲವೊಂದು ಸರಿ ಏನಾದರೂ ಸ್ಪೆಷಲ್ ಮಾಡಿದ್ರೆ ಅಷ್ಟೇ ನಾ ವಿಡಿಯೋ ಮಾಡಿರ್ತೀನಿ. ಇಲ್ಲ ಅಂದರೆ ಹೆಚ್ಚಾಗಿ ನಮ್ಮದು ಡೈಲಿ ರೂಟೀನ್ ಅಂತ ಹೇಳಿ ಮುಂಜಾನೆ ಏನು ಅಡುಗೆ ಮಾಡಿರ್ತೀನಿ ಅದನ್ನೇ ಜಾಸ್ತಿ ಅಪ್ಲೋಡ್ ಮಾಡಿರ್ತೀನಿ. ನೋಡ್ರಿ ಬರ್ಷನ್ ಕಟ್ಟಿ ಎಲ್ಲ ಎಷ್ಟು ಮಸ್ತ್ ಕ್ಲೀನ್ ಆಯಿತು. ಈಗ ಅಡುಗೆ ಮಾಡಿದ್ರಿ ಸರಿ, ಪಲ್ಯ 2 ಟೈಪ್ ಮಾಡಿದ್ರಿ, ಭಕ್ರಿ ಮಾಡಿದ್ರಿ, ಬಾಯೊಳಗೆ ನೀರಂತೂ ಬಂದು 1 ಬೈಟ್ ನೀವು ತೋರಿಸ್ಲೇ ಇಲ್ಲ ಅಂತ ಹೇಳಲಿಕ್ಕತ್ತೀರಿ. ವೇಟ್ ಎಲ್ಲ ಕೆಲಸ ಅಂತೂ ಆಯ್ತ್ರ್ಯಾ. ಈಗೇನದ ಒಂದಿಷ್ಟು ಒಂಚೂರು ಉಪ್ಪಂತೂ ಹಾಕಬೇಕು. ತಾಟಿಗೆ ಉಪ್ಪು ಬಡಿಸಿ ಫಸ್ಟ್ ಎಡಕ್ಕೆ 2 ಪಲ್ಯ ಹಾಕಿ ನೋಡ್ರಿ. ಭಕ್ರಿ ಎಂಥ ಸೂಪರಾಗಿ ಆಗ್ಯಾವ. ಪದ್ರ ಭಕ್ರಿ, ಪದ್ರ ಚಪಾತಿ, ಟೇಸ್ಟು ಎಷ್ಟು ರುಚಿಯಾಗಿರ್ತಾವೆ. ಅದರೊಳಗೂ ಬಿಸಿ ಭಕ್ರಿ ಮತ್ತು ಬಿಸಿ ಪಲ್ಯ ಟೇಸ್ಟ್ ಇರ್ತದೆ ನೋಡ್ರಿ. 1 ಬೈಟ್ ನೋಡಿ ಹ್ಯಾಂಗಾಗಿತ್ತು ಅಂತ ಹೇಳೋದು ಮರಿಬೇಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.